Okay, dear students, let us discuss few more problems using second order derivative. ನೋಡಿ ವಿತೌಟ್ ಡಿರೈವೇಟಿವ್ ಟೆಸ್ಟ್ ಅಲ್ಲಿ ಈ ಟೈಪ್ ಪ್ರಾಬ್ಲಮ್ಸ್ ಎಲ್ಲ ಮಾಡೋದಕ್ಕಾಗಲ್ಲ, ಇಟ್ ಬಿಕಮ್ ಟೂ ಡಿಫಿಕಲ್ಟ್, ರೈಟ್? ಸೊ ಹಾಗಾಗಿ ಸೆಕೆಂಡ್ ಆರ್ಡರ್ ಡಿರೈವೇಟಿವ್ ಟೆಸ್ಟ್ ಅನ್ನು ಉಪಯೋಗಿಸ್ಕೊಂಡು ಮಾಡಬೇಕಾಗುತ್ತೆ. ಓಕೆ, ದೇ ಆರ್ ಗಿವನ್ ದ ಫಂಕ್ಷನ್ ಹಿಯರ್. ಫಸ್ಟ್ ಲೆಟ್ us ಫೈಂಡ್ ಔಟ್ f dash of x. ಹೌದಲ್ಲ ಮಕ್ಕಳ? f dash of x ನೀವು ಹೇಳಿ, ವಾಟ್ ಈಸ್ f dash of x? ಸೊ ದಟ್ ಬಿಕಮ್ 12x ಕ್ಯೂಬ್ ಒಪ್ಕೋತೀರಾ, ಪ್ಲಸ್ 12x square minus 24x. Okay, now we wish to find out f double dash of x, that is equal to 36x square plus 24x minus 24. This is check post, second order derivative. Ille tane check madodu. So now for maxima or minima, makla nimge gottide, for maxima athwa minima ಫಸ್ಟ್ ಆರ್ಡರ್ ಡಿರೈವೇಟಿವ್ ಮಸ್ಟ್ ಬಿ ಈಕ್ವಲ್ ಟು 0. ಹೌದಲ್ವಾ? ಫಸ್ಟ್ ಆರ್ಡರ್ ಡಿರೈವೇಟಿವ್ ಅಂದ್ರೆ ಏನಿಲ್ಲಿ f dash of x. ಸೊ f dash of x ಮಸ್ಟ್ ಬಿ ಈಕ್ವಲ್ ಟು 0. ಸರ್ ಇಲ್ಲಿ f dash of x ಅಂದ್ರೆ ಏನಿದೆಯಪ್ಪ? 12x ಕ್ಯೂಬ್ ಪ್ಲಸ್ 12x ಸ್ಕ್ವೇರ್ ಮೈನಸ್ 24x ಇಸ್ ಈಕ್ವಲ್ ಟು 0. ಮಕ್ಕಳ ನಾನು ಹೇಳೋ ಪಾಯಿಂಟ್ ಅನ್ನು ಅರ್ಥ ಮಾಡ್ಕೊಳ್ಳಿ. ಥ್ರೂಔಟ್ ದಿಸ್ ಕ್ಯಾನ್ ಐ ಟೇಕ್ 12x as ಕಾಮನ್? 12x ಕಾಮನ್ ತಗೊಂಡ್ರೆ ವಾಟ್ ಯು ವಿಲ್ ಗೆಟ್? x ಸ್ಕ್ವೇರ್ plus x minus 2 is equal to 0. It means what? 12x is equal to 0 or x square plus x minus 2 is equal to 0. 12x equals 0, nothing but x is equal to 0. Okay, ಇಲ್ಲಿ ಕ್ವಾಡ್ರಾಟಿಕ್ ಫ್ಯಾಕ್ಟರ್ ಬಂದಿದೆ. ಸೊ ಈಗ ನಮಗೆ ಕ್ಯೂಬಿಕ್ ನೋಡಿ, ಬೈ ಕ್ವಾಡ್ರಾಟಿಕ್ ಕೊಟ್ಟಿದ್ರು ಪವರ್ 4, ಫಸ್ಟ್ ಆರ್ಡರ್ ಡೆರಿವೇಟಿವ್ ಕ್ಯೂಬಿಕ್ ಬಂತು, ಸೆಕೆಂಡ್ ಆರ್ಡರ್ ಡೆರಿವೇಟಿವ್ ಕ್ವಾಡ್ರಾಟಿಕ್ ಬಂತು. So for maximum or minimum of f dash of x 0. So f dash of x ನ 0 ಮಾಡ್ಕೊಳ್ಳಿ. ಥ್ರೂಔಟ್ 12x ಕಾಮನ್ ಇದೆ, ಹೌದಲ್ವಾ? ಸೊ ಡಿವೈಡ್ ಮಾಡಿಬಿಡಿರಾ, x ಅನ್ನೋದು ವೇರಿಯಬಲ್, ದಟ್ ಆಲ್ಸೋ ಗಿವ್ಸ್ ದ ಪಾಯಿಂಟ್. 12x ಕಾಮನ್ ತಗೊಂಡೆ, ಉಳಿಯೋದು x ಸ್ಕ್ವೇರ್ ಪ್ಲಸ್ x ಮೈನಸ್ 2 is equal to 0, which means either 12x is equal to 0 or this quantity is equal to 0. 12x equals 0 is nothing but x equals 0. It is also one of the critical point, right? So now factorize this. What happens here? x square ನೋಡಿ ಈಗ ಮಾಡಬಹುದಾ? plus 2x minus 1x minus 2 is equal to 0. What is common here? x. What happens here? x plus 2 minus 1 common. What happens here? x plus 2 is equal to 0. From both of the things, x plus 2 common, remaining is x minus 1 is equal to 0, which means x is equal to minus 2. ಇನ್ನೊಂದು ಪಾಯಿಂಟ್ ಏನೋ, x is equal to plus 1. Therefore we have the three critical points. ಯಾವ್ಯಾವು? ಸೊ 0 ಇದೆ, ಮೈನಸ್ 2 ಇದೆ, 1 ಇದೆ. ಒಂದೊಂದೇ ಚೆಕ್ ಮಾಡೋಣ. ಹಾಗಾದ್ರೆ ಯಾವುದನ್ನ ತಗೊಳ್ಳಿ, ಫಸ್ಟ್ ಇದೇ ತಗೋಬೇಕು ಅಂತ ಏನಿಲ್ಲ. ಸೊ ನಾವು ದ ಫಸ್ಟ್ ಒನ್ ಈಸ್ ಅಟ್ x is equal to 0, f double dash of x ಏನಾಗುತ್ತೆ ನೋಡಿ. x equals 0 ಕೊಟ್ರೆ ಇಲ್ಲಿ ನೋಡಿ ಮಕ್ಕಳ, 0 0 ಉಳಿಯೋದೇನಪ್ಪ? ಮೈನಸ್ 24. ಸೊ ಹಾಗಾದ್ರೆ ಮೈನಸ್ 24 ಅಂದ್ರೆ ಲೆಸ್ ದ್ಯಾನ್ 0 ನಾ? ಸೊ ಲೆಸ್ ದ್ಯಾನ್ 0 ಕೊಡ್ತಾ ಇದೆ ಅಂದ್ರೆ ಮ್ಯಾಕ್ಸಿಮಮ್ ವ್ಯಾಲ್ಯೂ ಅಂತ. therefore x equals 0 is the ಏನಪ್ಪ ಇದು? ಪಾಯಿಂಟ್ ಆಫ್ ಮ್ಯಾಕ್ಸಿಮಾ. ಮಕ್ಕಳ ಈಗ ಪಾಯಿಂಟ್ ಆಫ್ ಮ್ಯಾಕ್ಸಿಮಾ ಅಂತ ಗೊತ್ತಾಯಿತು. ಮ್ಯಾಕ್ಸಿಮಮ್ ವ್ಯಾಲ್ಯೂ ಕಂಡುಹಿಡಿಬೇಕಲ್ವಾ? ವ್ಯಾಲ್ಯೂ ಕಂಡುಹಿಡಿಬೇಕಾದ್ರೆ ಫಂಕ್ಷನ್ ಕೊಡ್ಬೇಕು. ನಾವು ವಾಟ್ ಇಸ್ ಅ ಫಂಕ್ಷನ್ ಈಗ ಅರ್ಥ ಮಾಡ್ಕೊಳ್ಳಿ. ವಾಟ್ ಇಸ್ ಅ ಫಂಕ್ಷನ್? f of x is equal to, function is 3x power 4 plus 4x cube minus 12x square plus 12 ಅಂತ ಇದೆ. x ಗೆ ಏನು ಕೊಡಬೇಕು? 0. f of 0 ಇದು 0 0 0 ಉಳಿಯೋದು ಎಷ್ಟಾಗದ್ರೆ 12 is the maximum value. Next point ಹೋಗೋಣ ಮಕ್ಕಳ. what is the next point here? at x is equal to minus 2 f double dash of x ಏನಾಗುತ್ತೆ ನೋಡೋಣ. ಮೈನಸ್ 2 ಕೊಟ್ರೆ ಚೆಕ್ ಮಾಡೋಣ. 36 ಇಂಟು ಮೈನಸ್ 2 ಸ್ಕ್ವೇರ್ ಅಂದರೆ 4, ಹೌದಲ್ಲ? ಪ್ಲಸ್ 24 ಇಂಟು ಮೈನಸ್ 2 ಮೈನಸ್ 24 ಇದೆ. ಮಕ್ಕಳ ಇದನ್ನು ಸಿಂಪ್ಲಿಫೈ ಮಾಡಿದ್ರೆ, ಇಫ್ ಯು ಸಿಂಪ್ಲಿಫೈ ದಿಸ್ that you will get 72. So 72 which is always greater than 0. So ಅगर greater than 0 ಕೊಡ್ತಾ ಇದೆ ಅಂದ್ರೆ, therefore x is equal to minus 2 is the point of
ಪಾಯಿಂಟ್ ಆಫ್ ಮಿನಿಮಾ. ಪಾಯಿಂಟ್ ಆಫ್ ಮಿನಿಮಾ. ಹಾಗಾದ್ರೆ ಮಿನಿಮಮ್ ವ್ಯಾಲ್ಯೂ ಕಂಡುಹಿಡಿಬೇಕಲ್ವಾ? ಹೇಗೆ ಕಂಡುಹಿಡಿಯೋದು ಮಿನಿಮಮ್ ವ್ಯಾಲ್ಯೂನ? ಸೊ ಎಕ್ಸ್ ಈಕ್ವಲ್ಸ್ -2 ನ ಫಂಕ್ಷನಿಗೆ ಕೊಡೋಣ. ದೇರ್ ಫಾರ್ ಎಫ್ ಆಫ್ -2 ಕೊಟ್ರೆ 3 ಇಂಟು -2 ಪವರ್ 4 ಅಂದರೆ ಸೊ ದಟ್ ಬಿಕಮ್ 16 ಪ್ಲಸ್ 4 ಇಂಟು -2 ಕ್ಯೂಬ್ ಅಂದರೆ -8 -12 ಇಂಟು -2 ಸ್ಕ್ವೇರ್ ಅಂದರೆ 4 ಪ್ಲಸ್ 12. ಸೊ ದೇರ್ ಫಾರ್ ಎಫ್ ಆಫ್ -2 ಎಷ್ಟು ಬರುತ್ತೆ ನೋಡೋಣ. ಸೊ ಎಫ್ ಆಫ್ -2 that you will get -20 is the minimum value. Is the minimum value. Is the minimum value. ಮೂರನೇದು ಇನ್ನೊಂದು ಪಾಯಿಂಟ್ ಇದೆ ಮಕ್ಕಳ, ಯಾವುದದು? ಅಟ್ ಎಕ್ಸ್ ಇಸ್ ಈಕ್ವಲ್ ಟು 1 ಎಫ್ ಡ್ಯಾಶ್ ಡಬಲ್ ಡ್ಯಾಶ್ ಆಫ್ ಎಕ್ಸ್ ಏನಾಗುತ್ತೆ ನೋಡೋಣ. ಎಕ್ಸ್ ಈಕ್ವಲ್ಸ್ 1 ಕೊಟ್ರೆ 36 ನೋಡಿ, ಹಾಗೆ 36 plus 24 minus 24 that you will get 36 which is greater than 0. ಅಗರ್ greater than 0 ಕೊಡ್ತಾ ಇದೆ ಅಂದರೆ that becomes the point of minima. Therefore x is equal to 1 is the point of minima. Point of minima. Okay, now we have to find out functional value ಅಂದರೆ f of 1 ಕಂಡುಹಿಡಿಯೋಣ. 1 ಕೊಟ್ರೆ ಇಲ್ಲೇ ಇದೆ ನೋಡಿ, 1 ಕೊಡಿ. ಸೊ 3 plus 4 minus 12 plus 12 ಆಗುತ್ತೆ. That is equal to 7 is the minimum value. Is the minimum value. ಮಕ್ಕಳ ಎರಡು ಮಿನಿಮಮ್ ವ್ಯಾಲ್ಯೂ ಬಂದಿದೆ, ಇಲ್ಲೊಂದು ಹೇಳ್ತೀನಿ ನೋಡಿ. ಸೊ -20 ಮಿನಿಮಮ್ ವ್ಯಾಲ್ಯೂ, 7 ಮಿನಿಮಮ್ ವ್ಯಾಲ್ಯೂ. ಅಮಾಂಗ್ ದೀಸ್ ಟು ಮಿನಿಮಮ್ ವ್ಯಾಲ್ಯೂ ವಿಚ್ ಈಸ್ ಅ ಲೀಸ್ಟ್ -20. ಹಾಗಾಗಿ ಇದನ್ನ ಅಬ್ಸಲ್ಯೂಟ್ ಮಿನಿಮಮ್ ಅಂತ ಕರಿತೀವಿ, ಹೌದಲ್ವಾ? ಈಗ ಒಂದು 5-6 ಮಿನಿಮಮ್ ವ್ಯಾಲ್ಯೂಸ್ ಇರ್ತವೆ ಅನ್ಕೊಳ್ಳಿ. 5-6 ಮಿನಿಮಮ್ ವ್ಯಾಲ್ಯೂನಲ್ಲಿ ತುಂಬ ಲೀಸ್ಟ್ ಯಾವ್ದು ಇರುತ್ತೋ ಅದನ್ನೇ ಅಬ್ಸಲ್ಯೂಟ್ ಮಿನಿಮಮ್ ಅಂತ ಕರಿತೀವಿ. ಒಂದು 5-6 ವ್ಯಾಲ್ಯೂ ಮ್ಯಾಕ್ಸಿಮಮ್ ವ್ಯಾಲ್ಯೂ ಇರ್ತವೆ ಅನ್ಕೊಳ್ಳಿ. ಅದರ ತುಂಬ ದೊಡ್ಡದು ಯಾವ್ದು ಇರುತ್ತೋ ಅದನ್ನು ಅಬ್ಸಲ್ಯೂಟ್ ಮ್ಯಾಕ್ಸಿಮಮ್ ಅಂತ ಕರಿತೀವಿ ಅಷ್ಟೇ. ಅರ್ಥ ಆಗಿದೆ ಅನ್ಕೊಂಡಿದ್ದೀನಿ, ರೈಟ್? ನೋಡಿ ಇನ್ನೊಂದ್ಸಲಿ ನೋಡಿಪ್ಪ. ನೋಡಿ ಓಕೆ, ಲೆಟ್ ಅಸ್ ಡಿಸ್ಕಸ್ ಒನ್ ಮೋರ್ ಪ್ರಾಬ್ಲಮ್. ಐ ವಿಲ್ ರಬ್ ಇಟ್. ಓಕೆ, ನೀಟಾಗಿ ಅರ್ಥ ಮಾಡ್ಕೊಳ್ಳಿ ಮಕ್ಕಳ. So what is the next problem here? The next problem is f of x is equal to x power 5 minus 5x power 4 minus 5x power 4 plus 5x cube minus 1 plus 5x cube minus 1. This is our problem. Same procedure ಮಕ್ಕಳ. ನೋಡಿ ಇವೆಲ್ಲ ಬಿಗ್ಗರ್ ಪ್ರಾಬ್ಲಮ್ಸ್, ಹೈಯೆಸ್ಟ್ ಪವರ್ಸ್ ಇದಾವೆ. ಬಿಗ್ಗರ್ ಪವರ್ಸ್ ಇರೋದ್ರಿಂದ ವಿತೌಟ್ ಡಿರೈವೇಟಿವ್ ಟೆಸ್ಟ್ ಆಗೋದಿಲ್ಲ. ಓಕೆ, ನೋಡಿ ಈಗ. ಸೊ ಫಸ್ಟ್ ಡಿಫ್ರೆನ್ಶಿಯೇಟ್ ಮಾಡಬೇಕು. ಎಫ್ ಡ್ಯಾಶ್ ಆಫ್ ಎಕ್ಸ್ ವಾಟ್ ಹ್ಯಾಪನ್ಸ್ ಹಿಯರ್? 5x power 4 minus 20x power 3 plus 15x square. ಒಪ್ಕೋತೀರಾ? ಹಾಗಾದ್ರೆ ಫರ್ದರ್ ಹ್ಯಾವ್ ಟು ಚೆಕ್. ಎಫ್ ಡಬಲ್ ಡ್ಯಾಶ್ ಆಫ್ ಎಕ್ಸ್ is equal to 20x cube minus 60x square plus 30x. ಸೊ ಇದನ್ನ ಚೆಕ್ ಪೋಸ್ಟ್ ಅಂತಾನು ಕರೆದಿದ್ದೀವಿ, ಹೌದಲ್ಲ? ನಾವು ಫಾರ್ ಮ್ಯಾಕ್ಸಿಮಾ ಆರ್ ಮಿನಿಮಾ, ಫಾರ್ ಮ್ಯಾಕ್ಸಿಮಾ ಆರ್ ಮಿನಿಮಾ ಫಸ್ಟ್ ಆರ್ಡರ್ ಡೆರಿವೇಟಿವ್ ಶುಡ್ ಬಿ ಈಕ್ವಲ್ ಟು 0. ದಟ್ ಮೀನ್ಸ್ ಎಫ್ ಡ್ಯಾಶ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು 0. ಹೌದಲ್ಲ ಮಕ್ಕಳ? ಎಫ್ ಡ್ಯಾಶ್ ಆಫ್ ಎಕ್ಸ್ ಅಂದ್ರೆ ಏನು? 5x ಪವರ್ 4 minus 20x power 3 plus 15x square is equal to 0. Can we take 5x square as common? Yes. 5x square common ತಗೊಂಡ್ರೆ x square minus 4x plus 3 is equal to 0. So what it means? 5x square is equal to 0 or x square minus 4x plus 3 is equal to 0 makla. What means x square is equal to 0? Nothing but x is equal to 0, right?
ಸೊ ನಾವು ಫ್ಯಾಕ್ಟ್ರೇಷನ್ ಮಾಡಬೇಕು. ಎಕ್ಸ್ ಸ್ಕ್ವಯರ್ ಮೈನಸ್ 3x ಮೈನಸ್ 1x ಪ್ಲಸ್ 3 ಇಸ್ ಈಕ್ವಲ್ ಟು 0. ನೋಡಿ, ಸೊ ಎಕ್ಸ್ ಈಸ್ ಕಾಮನ್, ವಾಟ್ ಹ್ಯಾಪನ್ಸ್ ಹಿಯರ್ ಎಕ್ಸ್ ಮೈನಸ್ 3 minus 1 is common, what happens here x minus 3 is equal to 0. From these two, x minus 3 into x minus 1 is equal to 0. That means x is equal to 3 1 point, comma x is equal to 1 another point. ಆಗಬಹುದಾದ್ರೆ so ಹಾಗಾದ್ರೆ x equals 0, x equals 3 and x equals 1 are called critical points ಅಂತ ಕರೀತೀವಿ. This critical point is obtained by making first order derivative is equal to 0. ನಾವು ಏನು ಮಾಡಬೇಕು, ಒಂದೇ ಪಾಯಿಂಟ್ ನ ಸಬ್ಸ್ಟಿಟ್ಯೂಷನ್ ಮಾಡ್ಕೊಂಡು ಹೋಗ್ಬೇಕಲ್ವಾ. ಅಟ್ x is equal to 0 f ಡಬಲ್ ಡ್ಯಾಶ್ ಆಫ್ x ಏನಾಗುತ್ತೆ ನೋಡಿ ಮಕ್ಕಳ. x ಗೆ 0 ಕೊಟ್ರೆ 0 0 0 0 ಬಂದ್ಬಿಡ್ತು. ಸೆಕೆಂಡ್ ಆರ್ಡರ್ ಡೆರಿವೇಟಿವ್ 0 ಬಂದ್ರೆ ನೈದರ್ ಮ್ಯಾಕ್ಸಿಮಾ ನಾರ್ ಮಿನಿಮಾ ಅಂತ ಕರಿತೀವಿ. therefore x is equal to 0 is the point of neither maxima nor minima. ಸೊ ಮ್ಯಾಕ್ಸಿಮಮ್ ವ್ಯಾಲ್ಯೂನು ಕೊಡ್ತಾ ಇಲ್ಲ, ಮಿನಿಮಮ್ ವ್ಯಾಲ್ಯೂನು ಕೊಡ್ತಾ ಇಲ್ಲ. ಓಕೆ, ನೆಕ್ಸ್ಟ್ ವ್ಯಾಲ್ಯೂ ಕಂಡುಹಿಡಿಯೋದು ಬೇಕಾಗಿಲ್ವಲ್ಲ. ನಾವು ಮ್ಯಾಕ್ಸಿಮಮ್ಮೇ ಆಗಿದ್ರೆ ವ್ಯಾಲ್ಯೂ ಕಂಡುಹಿಡಿತಾ ಇದ್ದೋ ಅಥವಾ ಮಿನಿಮಮ್ಮೇ ಆಗಿದ್ರೆ ವ್ಯಾಲ್ಯೂ ಕಂಡುಹಿಡಿತಾ ಇದ್ದೋ. ಹಿಯರ್ ಏನಾಗ್ತಾ ಇದೆ, ಮ್ಯಾಕ್ಸಿಮಮ್ಮು ಅಲ್ಲ ಮಿನಿಮಮ್ ಅಲ್ಲ ಅಂದಾಗ it is not what we call it as we cannot predict the maximum value and minimum value because there is no point of maxima, there is no point of minima here, right? Next, at x is equal to somewhat point what 3. So 3 ಕೊಟ್ರೆ f double dash of x ಏನಾಗುತ್ತೆ ಮಕ್ಕಳೇ ಚೆಕ್ ಮಾಡೋಣ. 20 into 3 ಕ್ಯೂಬ್ ಅಂದ್ರೆ 27 minus 60 into 3 square ಅಂದ್ರೆ 9 plus 30 into 3. That what you will get? So f double dash of 3 at x equals 3 ನಲ್ಲಿ that you will get 90 ಬರ್ತಾ ಇದೆಯಪ್ಪ. So 90 ಅಂದ್ರೆ ಪಾಸಿಟಿವ್ ತಾನೆ, ಪಾಸಿಟಿವ್ ಅಂದ್ರೆ which is greater than 0. Therefore x equals 3 is the point of greater than 0 ಬಂದ್ರೆ ಏನು ಮಿನಿಮಾ. ಓಕೆ, now ವ್ಯಾಲ್ಯೂ ಕಂಡುಹಿಡಿಬೇಕಲ್ವಾ. ವ್ಯಾಲ್ಯೂ ಕಂಡುಹಿಡಿಬೇಕಾದ್ರೆ ಫಂಕ್ಷನ್ ಕರ್ಕೊಂಡು ಬರಬೇಕು. ಯಾವುದು ಫಂಕ್ಷನ್? f of x is equal to x power 5 minus 5x power 4 plus 5x cube minus 1. x ಗೆ ಎಷ್ಟು ಕೊಡಬೇಕು? 3. f of 3 power 5 minus 5 into 3 power 4 plus 5 into 3 power 3 minus 1. ಸಬ್ಸ್ಟಿಟ್ಯೂಷನ್ ಮಾಡಿ ಸಿಂಪ್ಲಿಫೈ ಮಾಡಿ. ಸೊ ದಟ್ ಯು ವಿಲ್ ಗೆಟ್ minus 28 ಬರುತ್ತೆ ಕಣ್ರೋ. minus 28 is the minimum value. Okay, next ಇನ್ನೊಂದು ಪಾಯಿಂಟ್ ಇದೆ. ಯಾವ್ದು ತಗೋಣ? ಇನ್ನೊಂದು ಪಾಯಿಂಟ್ ಮುಗೀತು ಮಿನಿಮಮ್ ವ್ಯಾಲ್ಯೂ. ಥರ್ಡ್ ಪಾಯಿಂಟ್, ಸೊ ಅಟ್ x is equal to 1 ನ f dash of x ಕೊಡೋಣ. ಹೌದಾ? ಚೆಕ್ ಪೋಸ್ಟ್ ಕೊಡಬೇಕು. ಸೊ 1 ಕೊಟ್ರೆ ಏನಾಗುತ್ತೆ? 20 minus 60 plus 30. So that is equal to minus 10 which is less than 0. Therefore x equals 1 is the point of ಏನಾಗಬೇಕು? ಮ್ಯಾಕ್ಸಿಮಾ ಅಲ್ವಾ? ಮ್ಯಾಕ್ಸಿಮಾ. ಸೊ ವ್ಯಾಲ್ಯೂ ಕಂಡುಹಿಡಿಬೇಕಲ್ವಾ? ವ್ಯಾಲ್ಯೂ ಕಂಡುಹಿಡಿಬೇಕಾದ್ರೆ ಫಂಕ್ಷನ್ಗೆ x ವ್ಯಾಲ್ಯೂ ಕೊಡಬೇಕು. what happens here? f of 1 minus 5 plus 5 minus 1. ನೋಡಿ ಇಲ್ಲಿ ಕೊಡ್ತಾ ಇದ್ದೀನಿ. f of 1 power 5 1 minus 5 into 1 power 4 1, that become 5 into 1 cube is 1 5 minus 1. So that becomes 0 is the maximum value. ನೋಡಿ ಮಕ್ಕಳ, ಅರ್ಥ ಮಾಡ್ಕೊಳ್ಳಿ. ಓಕೆ, ಒಂದು more ಪ್ರಾಬ್ಲಮ್ ಮಾಡೋಣ. ಅರ್ಥ ಮಾಡ್ಕೊಳ್ಳಿ. ಚಲೋ ರಬಿಟ್? ಎಸ್. ನೀಟಾಗಿ ಅರ್ಥ ಮಾಡ್ಕೊಳ್ಳಿ ಮಕ್ಕಳ, ಈಸಿಯಾಗಿ ಸಿಗುತ್ತೆ ನಿಮಗೆ, ಗಾಬರಿ ಆಗುವಂಥದ್ದು ಏನಿಲ್ಲ. ಓಕೆ, ದ ನೆಕ್ಸ್ಟ್ ಒನ್ ಈಸ್ f of x is equal to
2x cube minus 6x square minus 6x square plus 6x plus 5 plus 6x plus 5. ಸೊ ಏನು ಮಾಡಬೇಕು, ಫಸ್ಟ್ ಆರ್ಡರ್ ಡೆರಿವೇಟಿವ್ ಕಂಡುಹಿಡಿಬೇಕಲ್ವಾ. ಏನಾಯ್ತು, ಎಫ್ ಡ್ಯಾಶ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು 6x ಸ್ಕ್ವೇರ್ ಮೈನಸ್ 12x ಪ್ಲಸ್ 6. ಎಫ್ ಡಬಲ್ ಡ್ಯಾಶ್ ಆಫ್ ಎಕ್ಸ್ ಏನಾಯ್ತು ನೋಡಿ, ದಟ್ ಈಸ್ ಈಕ್ವಲ್ ಟು 12x ಮೈನಸ್ 12. ಹೌದಲ್ವಾ. ಸೊ ನಾವು ಫಾರ್ ಮ್ಯಾಕ್ಸಿಮಾ ಆರ್ ಮಿನಿಮಾ, ಫಾರ್ ಮ್ಯಾಕ್ಸಿಮಾ ಆರ್ ಮಿನಿಮಾ, ಫಾರ್ ಮ್ಯಾಕ್ಸಿಮಾ ಅಥವಾ ಮಿನಿಮಾ ಎಫ್ ಡ್ಯಾಶ್ ಆಫ್ ಎಕ್ಸ್ 0 ಮಾಡ್ಕೋಬೇಕಲ್ವಾ. ಅಂದರೆ ಫಸ್ಟ್ ಆರ್ಡರ್ ಡೆರಿವೇಟಿವ್ 0 ಮಾಡ್ಕೋಬೇಕು. ವಾಟ್ ಈಸ್ ಫಸ್ಟ್ ಆರ್ಡರ್ ಡೆರಿವೇಟಿವ್ ಮಕ್ಕಳು ಹೇಳಿಪ್ಪ, ಏನಿದೆ, 6x ಸ್ಕ್ವೇರ್ ಮೈನಸ್ 12x ಪ್ಲಸ್ 6 ಇಸ್ ಈಕ್ವಲ್ ಟು 0. ಕ್ಯಾನ್ ವಿ ಡಿವೈಡ್ ಬೈ 6? ಎಸ್, ದಟ್ ಬಿಕಮ್ x ಸ್ಕ್ವೇರ್ ಮೈನಸ್ 2x ಪ್ಲಸ್ 1 ಇಸ್ ಈಕ್ವಲ್ ಟು 0. ನೀವು ಫ್ಯಾಕ್ಟರೇಷನ್ ಮಾಡ್ಕೊಂಡಾದ್ರೂ ಮಾಡಿ, ಅಥವಾ ಇಟ್ ಇಸ್ ಅ ಪರ್ಫೆಕ್ಟ್ ಸ್ಕ್ವೇರ್. ದಿಸ್ ಕ್ಯಾನ್ ಬಿ ಟ್ರೀಟ್ ಆಸ್ x ಮೈನಸ್ 1 ಹೋಲ್ ಸ್ಕ್ವೇರ್ ಡೈರೆಕ್ಟ್ಲಿ ಇಸ್ ಈಕ್ವಲ್ ಟು 0. then x minus 1 is equal to 0, then x is equal to 1. ಒಂದೇ ಪಾಯಿಂಟ್ ಬಂದಿದ್ದು ಮಕ್ಕಳ, ಈ ಪಾಯಿಂಟ್ ಅನ್ನು ತಗೊಂಡೋಗಿ ಸೆಕೆಂಡ್ ಆರ್ಡರ್ ಡೆರಿವೇಟಿವ್ ಕೊಡೋಣ. at x equals 1, at x is equal to 1, f double dash of x ಏನಾಗುತ್ತೆ, x ಗೆ 1 ಕೊಟ್ಟಾಗ 12 ones are 12, 12 minus 12 ಏನು ಬರ್ತಾ ಇದೆ, 0. ನೋಡಿ, ಸೆಕೆಂಡ್ ಆರ್ಡರ್ ಡೆರಿವೇಟಿವ್ 0 ಬಂದ್ರೆ x equals 1 is the point of ಲೋಕಲ್ ಅನ್ನ ಹೊರಡು ಸೇರಿಸ್ಬೋದು. ಪಾಯಿಂಟ್ ಆಫ್ ನೈದರ್ ಮ್ಯಾಕ್ಸಿಮಾ ಅಲ್ವಾ, ನೈದರ್ ಮ್ಯಾಕ್ಸಿಮಾ ನಾರ್ ಮಿನಿಮಾ. ಓಕೆ, ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳಿ. ಓಕೆ, ಇನ್ನೊಂದು ಲಾಸ್ಟ್ ಪ್ರಾಬ್ಲಮ್ ಮಾಡೋಣ, ಸೆಕೆಂಡ್ ಆರ್ಡರ್ ಡೆರಿವೇಟಿವ್ ರಿಲೇಟೆಡ್ ಮಕ್ಕಳ ಮಾಡೋಣ. ನೋಡ್ರಪ್ಪ. What is that? f of x is equal to sin x plus cos x. ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. f of x is equal to sin x plus cos x. f of x is equal to sin x plus cos x, comma the value of x should be greater than or equal to 0 or less than or equal to pi by 2. which means x belongs to closed interval 0, pi by 2. ಅಂದರೆ ನಾವು ಕಂಡುಹಿಡಿತಕ್ಕಂಥ x ವ್ಯಾಲ್ಯೂ ಇದರೊಳಗಡೆ ಇರಬೇಕು ಅಂತ. ಓಕೆ, ನೋಡೋಣ ಈಗ ನಾವು. ಸೊ ಎಫ್ ಆಫ್ ಎಕ್ಸ್ ಕೊಟ್ಟಿದ್ದಾರೆ, ಏನು ಮಾಡಬೇಕು, ಫಸ್ಟು ಎಫ್ ಡ್ಯಾಶ್ ಆಫ್ ಎಕ್ಸ್. ಹೌದಲ್ಲ, ಎಫ್ ಡ್ಯಾಶ್ ಆಫ್ ಎಕ್ಸ್ ಅಂದ್ರೆ ಏನು, ಕಾಸ್ ಎಕ್ಸ್ ಮೈನಸ್ ಸೈನ್ ಎಕ್ಸ್ ಗೊತ್ತಿರಾಗಾದ್ರೆ. ನಾವು ಎಫ್ ಡಬಲ್ ಡ್ಯಾಶ್ ಆಫ್ ಎಕ್ಸ್, ವಾಟ್ ಈಸ್ ಎಫ್ ಡಬಲ್ ಡ್ಯಾಶ್ ಆಫ್ ಎಕ್ಸ್, ಮೈನಸ್ ಸೈನ್ ಎಕ್ಸ್ ಮೈನಸ್ ಕಾಸ್ ಎಕ್ಸ್. ಇದನ್ನೇ ಚೆಕ್ ಪೋಸ್ಟ್ ಅಂತ ಕರೆಯೋದು. ಓಕೆ, ನಾವು ಫಾರ್ ಮ್ಯಾಕ್ಸಿಮಾ ಆರ್ ಮಿನಿಮಾ, ಫಾರ್ ಮ್ಯಾಕ್ಸಿಮಾ ಆರ್ ಮಿನಿಮಾ, ಫಾರ್ ಮ್ಯಾಕ್ಸಿಮಾ ಆರ್ ಮಿನಿಮಾ ಏನು ಕಂಡೀಷನ್ ಏನು, ಎಫ್ ಡ್ಯಾಶ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು 0. ಮಕ್ಕಳ, ವಾಟ್ ಈಸ್ ಎಫ್ ಡ್ಯಾಶ್ ಆಫ್ ಎಕ್ಸ್? ಸೊ ಏನಿದೆ ನೋಡಿ, ಕಾಸ್ ಎಕ್ಸ್ ಮೈನಸ್ ಸೈನ್ ಎಕ್ಸ್ ಇಸ್ ಈಕ್ವಲ್ ಟು 0 ಅಲ್ವಾ. ದಟ್ ಮೀನ್ಸ್ ಕಾಸ್ ಎಕ್ಸ್ ಇಸ್ ಈಕ್ವಲ್ ಟು ಸೈನ್ ಎಕ್ಸ್. ಕ್ರಾಸ್ ಮಲ್ಟಿಪ್ಲೈ ಮಾಡಿ 1 ಇಸ್ ಈಕ್ವಲ್ ಟು ಸೈನ್ ಎಕ್ಸ್ ಬೈ ಕಾಸ್ ಎಕ್ಸ್ ಆಯಿತು. ಹೌದಲ್ವಾ. ಸೈನ್ ಎಕ್ಸ್ ಬೈ ಕಾಸ್ ಎಕ್ಸ್ ಅಂದ್ರೇನು, ಟ್ಯಾನ್ ಎಕ್ಸ್. ಟ್ಯಾನ್ ಎಕ್ಸ್ ಇಸ್ ಈಕ್ವಲ್ ಟು 1. ಮಕ್ಕಳಿಗೆ ಅರ್ಥ ಮಾಡ್ಕೊಳ್ಳಿ, ಟ್ಯಾನ್ ಎಕ್ಸ್ 1 ಬರಬೇಕಾದ್ರೆ, ಟ್ಯಾನ್ ಎಕ್ಸ್ ಇಸ್ ಈಕ್ವಲ್ ಟು 1 ಬರಬೇಕಾದ್ರೆ ಎಕ್ಸ್ ಅನ್ನೋದು ಪೈ ಬೈ 4 ಆಗಿರ್ಬೋದು, 5 ಪೈ ಬೈ 4 ಆಗಿರ್ಬೋದು, 9 ಪೈ ಬೈ 4 ಆಗಿರ್ಬೋದು, ನೆಕ್ಸ್ಟ್ ಹಾಗೆ 13 ಪೈ ಬೈ 4. ಸೊ ಇಲ್ಲೆಲ್ಲ ಟ್ಯಾನ್ ಎಕ್ಸ್ 1 ಕೊಡುತ್ತೆ. ಬಟ್ ಇಲ್ಲಿ ನಾವು ಕಂಡುಹಿಡಿತಕ್ಕಂಥ ಎಕ್ಸ್ ವ್ಯಾಲ್ಯೂ 0 ಟು ಪೈ ಬೈ 2 ಅಂದರೆ 0 ಇಂದ 90 ಡಿಗ್ರಿ ಒಳಗೆ ಇರಬೇಕು, ಅದು ಇದು ಮಾತ್ರ. ಸೊ ದೇರ್ಫೋರ್ ಎಕ್ಸ್ ಮಸ್ಟ್ ಬಿ ಈಕ್ವಲ್ ಟು ಪೈ ಬೈ 4. ಸೊ ಎಕ್ಸ್ ಅನ್ನ ತಗೊಂಡಾಗ ಇಲ್ಲಿ ಕೊಡಬೇಕು, ಇಲ್ಲಿ ಕೊಡಬೇಕು. ಹೌದಲ್ವಾ, ಹೌದಲ್ವಾ, ತಗೊಂಡೋಗಿ ಕೊಡೋಣ. ಏನಾಯ್ತು ಹಾಗಾದ್ರೆ, ಸೊ ಅಟ್ ಎಕ್ಸ್ ಇಸ್ ಈಕ್ವಲ್ ಟು ಪೈ ಬೈ 4, ಎಫ್ ಡಬಲ್ ಡ್ಯಾಶ್ ಆಫ್ ಎಕ್ಸ್ ಏನಾಗುತ್ತೆ ನೋಡೋಣ. ಎಫ್ ಡಬಲ್ ಡ್ಯಾಶ್ ಆಫ್ ಎಕ್ಸ್ ನೋಡಿ, ಕೊಟ್ಟು ನೋಡ್ತಾ ಇದ್ದೀನಿ, ಎಕ್ಸಿಗೆ ಪೈ ಬೈ 4 ಮೈನಸ್ ಸೈನ್ ಪೈ ಬೈ 4 ಅಂದರೆ 1 ಬೈ ರೂಟ್ 2 ಅಂದರೆ 45 ಡಿಗ್ರಿನಲ್ಲಿ ಮೈನಸ್ 1 ಬೈ ರೂಟ್ 2, ನಥಿಂಗ್ ಬಟ್ ಮೈನಸ್ 2 ಬೈ ರೂಟ್ 2, ನಥಿಂಗ್ ಬಟ್ ಮೈನಸ್ ರೂಟ್ 2 ನೋಡಿ, ಮೈನಸ್ 2 ಬೈ ರೂಟ್ 2 ಇಸ್ ನಥಿಂಗ್ ಬಟ್ ಮೈನಸ್ ರೂಟ್ 2. ಸೊ ಮೈನಸ್ ರೂಟ್ 2 ಬರ್ತಾ ಇದೆ ಅಂದರೆ ನೆಗೆಟಿವ್. ದೇರ್ಫೋರ್
x is equal to pi by 4 is the point of, ಬೇಕಾದ್ರೆ ಇನ್ನೊಂದು ಲೈನ್ ಬರೆಯೋಣ, f double dash of x is less than 0. Therefore x is equal to pi by 4 is the point of maxima. Point of maxima. Okay, now ವ್ಯಾಲ್ಯೂ ಕಂಡುಹಿಡಿಬೇಕಲ್ವಾ? ವ್ಯಾಲ್ಯೂ ಕಂಡುಹಿಡಿಬೇಕಾದ್ರೆ f of x ತಗೋಬೇಕು. ವಾಟ್ ಇಸ್ f of x? sin x plus cos x. x ಗೆ ಏನು ಕೊಡಬೇಕು? pi by 4. That is equal to sin 45 is 1 by root 2 plus cos 45 is 1 by root 2. Nothing but 2 by root 2 ಆಗುತ್ತಲ್ವಾ? 2 by root 2 is nothing but root 2. So this is the maximum value. f of pi by 4 is equal to root 2 is the maximum value. ಅರ್ಥ ಆಗ್ತಾ ಇದೆಯಾ ಮಕ್ಕಳ? ಸೊ ಹಾಗಾದ್ರೆ ಸೆಕೆಂಡ್ ಆರ್ಡರ್ ಡಿರೈವೇಟಿವ್ನ ಉಪಯೋಗಿಸ್ಕೊಂಡು ಮ್ಯಾಕ್ಸಿಮಮ್ ವ್ಯಾಲ್ಯೂ, ಮಿನಿಮಮ್ ವ್ಯಾಲ್ಯೂ, ಪಾಯಿಂಟ್ ಆಫ್ ಮ್ಯಾಕ್ಸಿಮಮ್, ಪಾಯಿಂಟ್ ಆಫ್ ಮಿನಿಮಮ್ನ ಕಂಡುಹಿಡ್ಕೊಂಡಿದ್ವಿ. ಇದನ್ನು ಇನ್ನೊಂದ್ಸಲಿ ನೋಡಿಪ್ಪ.